ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ದಿನ ಇವತ್ತು ಪಪ್ಪಾಯ ಹಣ್ಣಿಂದ ಸ್ಟಾರ್ಟ್ ಆಗಿದೆ. ಅದನ್ನು ಕಾಫಿ ಟೀ ಏನು ಕುಡಿದೆ ಹಾಗೆ ತಿನ್ನಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಾರೆ. ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಶುಗರ್ ಆ್ಯಡ್ ಮಾಡ್ಕೊಂಡು ತಿಂದು ನಾವು ಹೊರಟಿದ್ದು ಕಂಡುಗದಳ್ಳಿಲಿ ತುಂಬ ದಿನ ಆಯಿತು ಹೋಗಿ. ಪಾಪು ಆದಮೇಲೆ ಹೋಗಿರಲಿಲ್ಲ. ಪೂಜೆ ಮುಗಿಸ್ಕೊಂಬೋಣ ಅಂತ ಹೋಗಿದ್ವಿ. ಹೋಗ್ತಾ ದಾರಿಲಿಗೆ ಅಂದರೆ ಕಡೂರಲ್ಲಿ ತುಂಬ ರಶ್ ಇತ್ತು, ಟ್ರಾಫಿಕ್ ಇತ್ತು. ಏನಂತ ನೋಡಿದರೆ ದೇವ್ರ ಉತ್ಸವ ಮಾಡ್ತಿದ್ರು. ಯಾವ ದೇವ್ರಂತ ಗೊತ್ತಿರಲಿಲ್ಲ. ಸೊ ವಿಡಿಯೋ ಮಾಡ್ತಾ ಮತ್ತಿಘಟ್ಟದ ದೇವ್ರಂತ ಗೊತ್ತಾಯಿತು. ನೋಡಿ, ಡೊಳ್ಳು ಬಡಿತಾ ಇದ್ದಾರೆ ಇಲ್ಲಿ. ತುಂಬ ಚೆನ್ನಾಗಿತ್ತು. ಶಿವಂದು ವೇಷ ಹಾಕಿದ್ರು. ಅವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ವೀರಗಾಸೆ ಮಾಡ್ತಿದ್ರು ಹುಡುಗಿರು. ನೋಡಿ, ಡೊಳ್ಳು ಬಡಿತಿರೋ ದೇವರು. ಆಮೇಲೆ ನೋಡ್ತಾ ದೇವ್ರ ದರ್ಶನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರನ್ನ. ನೋಡಿಕೊಂಡು ಇಲ್ಲಂತೂ ಫುಲ್ ಟ್ರಾಫಿಕ್ ಇತ್ತು ಅವತ್ತು ನಾವು ಹೊರಟಾಗ. ಅಂತೂ ವಿಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ಅಷ್ಟೇ. ಹೊರಟ್ವಿ. ಅಲ್ಲಿಂದ ಸೀದಾ ಸೋಮೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ, ಕಂಡುಗದಳ್ಳಿಗೆ. ಇದು ನಮ್ಮ ಅಪ್ಪಾಜಿಯವರ ಮನೆದೇವರು. ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬೀದಿ ಬಸಪ್ಪ ಅಂತ ಇದು. ಈ ದೇವ್ರನ್ನೇ ನಮ್ಮ ಮನೆಯವರು ತುಂಬ ನಂಬ್ತಾರೆ. ಏನಾದರೂ ಕೇಳೋದಿದ್ರೆ ಈ ದೇವ್ರನ್ನೇ ಕೇಳ್ತಾರೆ, ಪರ್ಸ್ನಲ್ ಪ್ರಾಬ್ಲಮ್ ಏನಾದರೂ ಇದ್ದರೆ. ಆದರೆ ಅವತ್ತು ಅಪ್ಪಣೆ ಕೇಳೋಕ್ಕಂತ ಕೂತ್ಕೊಂಡ್ವಿ. ಅಪ್ಪಣೆನೇ ಆಗಲಿಲ್ಲ. ಸೊ ಬೇಜಾರಾಯಿತು ಒಂದು ಸ್ವಲ್ಪ. ಅದಾದಮೇಲೆ ನೋಡಿ ಕೇಳ್ತಾ ಇದ್ದಾರೆ, ಆಗಿಲ್ಲ ಅಪ್ಪಣೆ ಅವತ್ತು. ಅದಾದಮೇಲೆ ಸೀದಾ ಅನ್ನದಾಸೋಹ ನಡೀತಿತ್ತಲ್ಲಿ. ಸೊ ಪ್ರತಿ ಸೋಮವಾರನೂ ನಡೆಯುತ್ತಲ್ಲಿ. ನೋಡಿ, ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಮತ್ತು ಪಾಯಸ ಮಾಡಿಸಿದ್ರು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೋಗಿ ತಿನ್ಕೊಂಡ್ವಿ. ಇಬ್ಬರೂ ಊಟ ಮಾಡ್ಕೊಂಡ್ವಿ. ನನ್ನ ಮಗಳಿಗೂ ತಿನ್ನಿಸಿ. ಅವಳಂತೂ ಹಠ ಮಾಡ್ತಾಯಿದ್ಲು ಊಟ ತಿನ್ನೋಕ್ಕೆ. ಅನ್ನ ಸಾಂಬಾರೆಲ್ಲ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಲ್ಲಿ ಒಂದು ಪಾರ್ಕ್ ಥರ ಇದೆ, ಅಲ್ಲಿ ಕೂತ್ಕೊಳ್ಳೋಣ ಅಂತ ಬಂದ್ವಿ. ಬಟ್ ಬಿಸಿಲಿತ್ತು ಸ್ವಲ್ಪ. ನೋಡಿ, ದೇವಸ್ಥಾನ ಎಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ತುಂಬ ಪ್ರಶಾಂತವಾಗಿರುತ್ತೆ ಈ ದೇವಸ್ಥಾನ. ನಮ್ಮಮ್ಮ ಅವ್ರ ಮನೆಯವ್ರಿಗಂತೂ ತುಂಬ ಇಷ್ಟ ಈ ದೇವಸ್ಥಾನ. ಯಾಕಂದರೆ ಪ್ರಶಾಂತವಾಗಿರುತ್ತೆ, ತುಂಬ ಸ್ವಚ್ಛತೆಯಿಂದ ಇರುತ್ತೆ ಅಂತ. ನೋಡಿ, ಸುತ್ತ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿಂದ ನಾವು ಹೊರಟಿದ್ದು ಚೌಡೇಶ್ವರಿ ದೇವಸ್ಥಾನಕ್ಕೆ. ಇದು ಆ ದೇವಸ್ಥಾನದ ನಿಯರೇ ಇರೋದು. ಸೊ ಬೇಗ ಹೋಗ್ಬೋದು. ನೋಡಿ, ನನ್ನ ಮಗಳು ಆಟ ಆಡ್ತಿದ್ದಾಳೆ. ಎಲ್ಲಿಗೋ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಇವತ್ತು ಅಂತ ತುಂಬ ಖುಷಿಯಾಗಿದ್ಲು ಅವಳಂತೂ. ಅಲ್ಲಿಂದ ಸೀದಾ ನಾವು ಕುಂತಿ ಒಳಗೆ ಹೊರಟ್ವಿ. ಕುಂತಿ ಹೊಳೆ ಇನ್ನೊಂದು ಸ್ಪೆಷಲ್ ಅಂದರೆ ನಮ್ಮ ಮದುವೆ ಅಲ್ಲೇ ಆಗಿದ್ದು. ಕಡೂರು ನಿಯರ್ ಅದು. ಅಲ್ಲೇ ನಮ್ಮ ಮದುವೆ ಆಗಿದ್ದು ಕೂಡ. ನೋಡಿ, ಹೋಗ್ತಿದ್ದೀವಿ. ಇಲ್ಲಿ ಏನು ಅಂದರೆ ಸೀತೆ ಮತ್ತು ರಾಮ ಲಕ್ಷ್ಮಣ ಇವರು ನೆಲೆಸಿರೋ ದೇವಸ್ಥಾನ ಇದು. ಹೋದ ತಕ್ಷಣ ಆಂಜನೇಯ ಸ್ವಾಮಿ ಸಿಗುತ್ತೆ. ಅದಾದಮೇಲೆ ನೋಡಿ, ಇಲ್ಲಿ ಇಷ್ಟೊಂದು ನೀರೇ ಇರಲಿಲ್ಲ ನಮ್ಮ ಮದುವೆಯಲ್ಲಿ. ಇವಾಗಂತೂ ಇಷ್ಟು ಜೋರು ನೀರು ಬರ್ತಿದೆ. ಫುಲ್ಲು ತುಂಬಿಬಿಟ್ಟಿತ್ತು. ಇದಂತೂ ಫುಲ್ಲು ಇದಾಗಿತ್ತು. ಅಲ್ಲಿಂದ ಸೀದಾ ದೇವಸ್ಥಾನದೊಳಗೆ ಹೋದ್ವಿ. ರಶ್ ಇತ್ತು ಸ್ವಲ್ಪ ದೇವಸ್ಥಾನ. ಯಾಕಂದರೆ ಬೇರೆ ಕಡೆಯಿಂದ ದೇವ್ರು ಕರ್ಕೊಂಡು ಬಂದಿದ್ರಂತೆ. ಸೊ ಅದನ್ನು ಪೂಜೆ ಮಾಡಿಸ್ತಿದ್ರು ಹಾಗಾಗಿ. ಅದಾದಮೇಲೆ ನೋಡಿ, ಇಲ್ಲಿ ಸೀತೆ ರಾಮ ಲಕ್ಷ್ಮಣ ಈ ಸ್ವಾಮಿನೇ ನಮಗೆ ಮದುವೆ ಮಾಡಿಸಿದ್ದು. ನಮ್ಮ ಮನೆಯವ್ರಿಗೆ ತುಂಬ ಪರಿಚಯ ಇವರು. ಅದಾದಮೇಲೆ ಪಂಚಾಮೃತ ತಿನ್ಕೊಂಡ್ವಿ. ಸೀದಾ ಹೊರಟಿದ್ದು ಪಿಜ್ಜಾ ತಿನ್ನೋಕೆ ಹೋದ್ವಿ. ಸೊ ಪಿಜ್ಜಾ ತಿನ್ಕೊಂಡು ನೋಡಿ, ನನ್ನ ಮಗಳು ಇಲ್ಲೂ ಕೂಡ ಆಟ ಆಡ್ತಿದ್ದಾಳೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.